ಗಂಟೆ 3 1:45 ಬರಬೇಕಾದ ಟ್ರೈನು ಇಷ್ಟೊತ್ತಿಗೆ ಬರ್ತಾ ಉಂಟು. ಈಗ ಅನೌನ್ಸ್ ಆಯಿತು. ರಜೆಯಲ್ಲಿ ಬಾ ಆಯ್ತಾ. ಇನ್ಯಾಗ ಮೇಲೆ ಅಪ್ಪು ರಜೆ ಇರುವಾಗ ಆಯ್ ಬಂದ್ಲು ಅಡ್ಡು ಬಂದ್ಲು. ಮೇಯ್ನ್ 2 ವಿಷಯ ಅಂತ ಹೇಳಿದರೆ, ಒಂದು ಅಪ್ಪನಿಗೆ ಹುಷಾರಿಲ್ಲ, ಇನ್ನೊಂದು ನಮ್ಮದು 30 ವರ್ಷಕ್ಕಿಂತ ಜಾಸ್ತಿ ಇದು ನೋಡಿ, ಇದು ಉರುಳಿತು. ಅಂದರೆ ಎಂತ ಅಂತ ಹೇಳಿದರೆ, ಅದು ಎಲ್ಲ ಒಳಗಡೆಯಿಂದೆಲ್ಲ ಕುಂಬಾಗಿತ್ತು. ಹಾಗೆ ಮರ ಬಿದ್ದೆ ಹೋಗಿದೆ, ಆಚೆಗಡೆಯಿಂದ ನೆಲಕ್ಕೆ ತಲುಪಿದೆ. ಇದು ನೋಡಿ, ಇದು ತೊಂಡೆಕಾಯಿ ಚಪ್ಪರ, ಇದು ಬಿದ್ದಿದೆ. ನೆಕ್ಕರೆ ಕುಕ್ಕು ಒಂದು ಸಿಕ್ಕಿತು, ಒಳ್ಳೆ ಉಂಟು. ಇದು ತುಂಬ ಜನರದು ಹೈಯೆಸ್ಟ್ ಕ್ವಶನ್ ಬಂದದ್ದು, ನಿಮ್ಮದು ಭಾವನನ್ನು ತೋರಿಸಿ, ನಿಮ್ಮ ಭಾವ ಎಂತ ಮಾಡೋದು, ನಿಮ್ಮ ಭಾವ ಎಲ್ಲಿದ್ದಾರೆ. ಬಾಯ್ ಬಾಯ್ ಅನ್ನು ಪುಟ್ಟ ಟಾಟಾ. ಇಷ್ಟೇ ಸಿಕ್ಕಿತಾ ಇದೆ. ಎಷ್ಟು ಉಂಟು? 2-4. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಇವಾಗ ಬೆಳಗ್ಗೆ 12 ಗಂಟೆ ಆಯಿತಾ. ನನಗೆ ಬೆಳಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂಥೇಳಿ ವ್ಲಾಗಲ್ಲಿ ಮಾತಾಡಲಿಲ್ಲ. ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೇನೆ. ನಾನು ಮತ್ತು ಅಕ್ಕ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ನನ್ನನ್ನು ಬಿಡಲಿಕ್ಕೆ ಅಕ್ಕ ಬರ್ತಿದ್ದಾಳೆ. ಎದುರಿಂದ ಹೋಗ್ತಿರೋದು ಅಪ್ಪು ಆಯಿತಾ. ರೈಲ್ವೆ ಸ್ಟೇಷನ್ ತಲುಪಬೇಕಾದ್ರೇ 12:15 ಆಯಿತು. ರೈಲಿದ್ದದ್ದು 1:45ಕ್ಕೆ. ರೈಲ್ ಹತ್ತಲಿಕ್ಕೆ ನೋಡಿ, ಇದು ಸಹ ಉಂಟು ನನ್ನೊಟ್ಟಿಗೆ. ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದೇವೆ. ಟ್ರೈನ್ ಬರೋದು 1:45 ಆಗ್ಬೋದು. ಮ್ಯಾಂಗ್ಳೂರಿಂದ ಬರುವ ಟ್ರೈನ್ ಉಂಟಲ್ಲ, ಎಷ್ಟು ಗಂಟೆಗೆ ಹೊರಡಿದ್ದು? ಮಧ್ಯಾಹ್ನ ಏನೋ ಹೊರಡುವ ಟ್ರೈನ್ ಇವಾಗ ಬರ್ತಾ ಉಂಟು. ತುಂಬ ಲೇಟ್ ಇವತ್ತು ಟ್ರೈನ್. ನಾನು ಹೋಗೋದು 1:45ಕ್ಕೆ ಆಯಿತಾ. ಟ್ರೈನ್ ಬರೋದು 2:20 ಆಗ್ತದಂತೆ. ಸುಮಾರು ಲೇಟ್ ಉಂಟು. ಇದು ಮ್ಯಾಂಗ್ಳೂರಿಂದ ಬಂದದ್ದು. ಇವಾಗ ಮತ್ಸ್ಯಗಂಧ ಮಂಗಳೂರಿಂದ ಬಂದ ಟ್ರೈನ್ ಹೊರಟಿತ್ತು. ಇದು ಹೋಗಿ ಎಲ್ಲಾದರೂ ಕ್ರಾಸಿಂಗಿಗೆ ನಿಲ್ಬೋದು, ಮತ್ತು ನಾನು ಬರೋ ಹೋಗುವ ಟ್ರೈನ್ ಬರ್ಬೋದಾ ಅಂತ ಅನಿಸ್ತದೆ, ಗೊತ್ತಿಲ್ಲ. ಮೆಲ್ಲನೆ ಹೋಗ್ತುಂಟು. ಮಾತ್ರ ಗಂಟೆ 3 1:45ಕ್ಕೆ ಬರಬೇಕಾದ ಟ್ರೈನು ಇಷ್ಟೊತ್ತಿಗೆ ಬರ್ತಾ ಉಂಟು. ಈಗ ಅನೌನ್ಸ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದಾದ್ಮೇಲೆ ನಮ್ಮ ಇಲ್ಲಿಗೆ ಬರ್ತದೆ. ಟ್ರೈನ್ ಬಂತು. ರಜೆಯಲ್ಲಿ ಬಾ ಆಯ್ತಾ. ಇನ್ಯಾಗ ಮೇಲೆ ಅಪ್ಪು ರಜೆ ಇರುವಾಗ ಹಾಂ, ನಂದು ಟಿಕೆಟ್ ಸಿಕ್ಕಿತ್ತು, ಟ್ರೈನ್ ಸೀಟ್ ಇದು ಇಲ್ಲಿ ಮೇಲೆ ಮಲಗಲಿಕ್ಕೆ. ಹಾಗೆ ಆಯಿತು. ತುಂಬ ಓಡಿಕೊಂಡು ಬಂದ್ವಿ. ತುಂಬ ಹಿಂದೆ ಇದ್ವಿ ನಾವು. ಬ್ಯಾಗೆಲ್ಲ ಇಲ್ಲಿ ಇಟ್ಟಿದ್ದೆ. ನೀನು ಇಲ್ಲಿಂದ ಹತ್ತಿ ಮೇಲೆ ಮಲಗುದು. ಬೆಳಗ್ಗೆ 3:15ಗೆ ಹೊರಟದ್ದು ನಾನು ರೈಲಲ್ಲಿ. ಮನೆಗೆ ತಲುಪಬೇಕಾದ್ರೆ ಮಧ್ಯಾಹ್ನ 3 ಗಂಟೆ ಆಗಿದೆ. ಮಂಗಳೂರಿಂದ ಬಸ್ ಹತ್ತಿ ಆಮೇಲೆ ರಿಕ್ಷಾ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇನೆ. ಮನೆಗೆ ತಲುಪಬೇಕಾದ್ರೆ 3:30 ಆಗಿದೆ ಮಾತ್ರ. ಹಾಯ್ ಹಾಯ್ ಕೂಲಾ ಹಾಯ್ ಬಂದ್ಲು ಅಡ್ಡು ಬಂದ್ಲು. ನಮ್ಮ ಮನೆ ತಲುಪಿದೆ. ಪುಟ್ಟಮ್ಮ ಕರು ಹಾಕ್ಲಿಲ್ಲಲ್ಲ. ಪುಟ್ಟಮ್ಮ ಹಾಯ್ ಹಾಯ್ ಹಾಯ್. ನಮ್ಮ ಮನೆಗೆ ನಾನು ತಲುಪಿದ್ದೀನಿ. ಕಿಟ್ಟಪ್ಪ ನೋಡಿ, ಕಿಟ್ಟಪ್ಪ ಬಾಮ ಕಸದೆ. ಅಯ್ಯೋ ಜೂನಿ ಜಿಷ್ಟಿ ನೋಡಿ. ಅಯ್ಯಮ್ಮ ಬ್ಯೂಟಿ ಪೈ ದೊಡ್ಡ ಆಗಿದ್ದಾಳೆ ಅವಳು. ಸೂಪರ್. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ.
ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಪಡಿ ಅದು ನಂದು ಪಾಪು ಅಂತೆ ಕಣ್ಣು ಬಿಟ್ಟೇ ಇದ್ದೇನೆ. ಎಂತ ಪದಿ ಇವರು ತಿಂತಿದ್ದಾರೆ. ನಾನು ತಿಂಡಿ ಆಯಿತು. ನೋಡಿ ಜೂ ಮೊನ್ನೆ ರಾತ್ರಿ 3 ಗಂಟೆಗೆ ರೈಲ್ ಸಿಕ್ಕಿತ್ತು ನನಗೆ. ಆಮೇಲೆ 3:30 ನಿದ್ದೆ ಮಾಡಿದ್ದು, 7:30 ತನಕ ನಿದ್ದೆ ಮಾಡಿದ್ದು. ಆಮೇಲೆ ಎದ್ದು ಎಷ್ಟು ಗಂಟೆಗೆ ಟ್ರೈನ್ ರೀಚ್ ಆಯಿತು ಗೊತ್ತುಂಟ? ಮಂಗಳೂರಿಗೆ 11:15 ಹೀಗೆ ರೀಚ್ ಆಯಿತು. ಮತ್ತು ಅಲ್ಲಿಂದ ಬಸ್ ಹತ್ತಿ ಮನೆಗೆ ಬಂದು ನನಗೆ ಎಂತ ಅಂತೇಳಿದರೆ ಟ್ರೈನಲ್ಲಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಒಂದು ನಮ್ಮ ಕ್ಯಾಸ್ಟ್ ಅವರೇ ಒಂದಿಷ್ಟು ಹೆಂಗಸರು ಕೂತಿದ್ರು ಆಯಿತಾ. ಅವ್ರು ಮಾತಾಡೋದೆಲ್ಲ ನನಗೆ ಅರ್ಥ ಆಗ್ತಾ ಉಂಟು. ಒಂದು ವೇಳೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಹೆಸರು ಕೇಳಿ ಮತ್ತೆ ಅವ್ರ ಹತ್ರ ಮಾತಾಡಬೇಕಲ್ಲ ಅಂಥೇಳಿ ನಾನು ವ್ಲಾಗೇ ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಏನಂತ ಹೇಳಿದರೆ ಅವರು ಯಾವ ಟಾಪಿಕಲ್ಲಿ ಮಾತಾಡ್ತಿದ್ರು ಅಂತ ಹೇಳಿದರೆ ಅವರ ಹುಡುಗನಿಗೆ ಹುಡುಗಿ ಸಿಗ್ತಿಲ್ಲ, ಅದು ಇದು ಅಂತ ಹೇಳ್ಕೊಂಡು ಮಾತಾಡ್ತಾರೆ. ಒಂದು ವೇಳೆ ನನಗೆ ಮದುವೆ ಆಗಲಿಲ್ಲ ಅಂತೇಳಿದರೆ ಅದನ್ನು ಎತ್ತುತ್ತಾರೆ ಅಂತೇಳಿ ಮಾತಾಡೋದು ಸುಮ್ಮನೆ ಇದ್ದೆ. ಮತ್ತು ಒಬ್ಬರು ಪ್ಯಾಸೆಂಜರ್ ಇದ್ದರು, ಅವರು ತುಂಬ ಚೆಂದ ಮಾತಾಡಿದ್ರು. ಅವರು ಮಲಯಾಳಿ, ಅವರಿಗೆ ಇಂಗ್ಲೀಷ್ ಮತ್ತು ಮಲಯಾಳ ಬರ್ತದೆ. ನನಗೆ ಮಲಯಾಳ ಬರೋದಿಲ್ಲ, ಅವ್ರಿಗೆ ಕನ್ನಡ ಬರೋದಿಲ್ಲ. ಏನೋ ಅರ್ಧಂಬರ್ಧ ಮಾತಾಡಿ ಹೇಗೋ ಮಂಗಳೂರು ರೀಚ್ ಆಗಿ ಅಲ್ಲಿಂದ ಬಸ್ ಹತ್ತಿ ಮನೆಗೆ ಬಂದೆಲ್ಲ ಆಯಿತು. ಮನೆಗೆ ಬಂದು ನೋಡಿದರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ತೋರಿಸ್ತೇನೆ ನಿಮಗೆ ಎಂತ ಆಗಿದೆ ಅಂತ. ಹಾಗೆ ಇವತ್ತು ಬೆಳಿಗ್ಗೆ ತಿಂದೆಲ್ಲ ತಿಂದಾಯಿತು. ಮೇಯ್ನ್ 2 ವಿಷಯ ಅಂತ ಹೇಳಿದರೆ, ಒಂದು ಅಪ್ಪನಿಗೆ ಹುಷಾರಿಲ್ಲ, ಇನ್ನೊಂದು ನಮ್ಮದು 30 ವರ್ಷಕ್ಕಿಂತ ಜಾಸ್ತಿ ಪೇರಳೆ ಕೊಡ್ತಾ ಇದ್ದ ಮರ ಉಂಟಲ್ಲ, ದೊಡ್ಡ ಮರ ಇತ್ತು, ನಿಮಗೆ ತೋರಿಸಿದ್ದೆ ನಾನೊಂದು, ಬಿದ್ದೋಯ್ತು. ನಾನು ಹೋಗಿದ್ದೇನೆ, ಬಿದ್ದು ಸಾಗಿದೆ. ಇದು ತೋರಿಸ್ತೇನೆ ಇವಾಗ ನೋಡಿ. ಅದನ್ನು ಎಂತ ಮಾಡಲಿಲ್ಲಪ್ಪ, ಹಾಗೇ ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದೆ ನಾನು ಬರೋಷ್ಟರಲ್ಲಿ ಕಟ್ಟೆಲ್ಲ ಮಾಡಿ ಮುಗಿಸಿರ್ತಾರೆ ಅಂತ. ಹೀಗೆ ನೆಲಕ್ಕೆ ಬಿದ್ದಿದೆ ಅದು ಹೋಗಿ ಏನೋ ಒಂಥರ ಅನ್ನಿಸ್ತದೆ ನನಗೆ. ಇಲ್ಲಾಂದರೆ ಫುಲ್ಲು ಚೆಂದ ನೆರಾಳಿತ್ತು ಅಲ್ಲಿ. ಇವಾಗ ಏನೋ ಒಂಥರ ಬೋಳು ಅನ್ನಿಸ್ತಾ ಉಂಟು ನನಗೆ. ಮತ್ತು ತೊಂಡೆಕಾಯಿ ಚಪ್ಪರ ಬಿದ್ದಿದೆ, ಎಲ್ಲ ಏನೋ ಅಲ್ಲೋಲ ಕಲ್ಲೋಲ ಆಗಿದೆ ನಾನು ಹೋದ್ಮೇಲೆ. ಇದು ನೋಡಿ, ಇದು ಉರುಳಿತು. ಅಂದರೆ ಎಂತ ಅಂತ ಹೇಳಿದರೆ ಅದು ಎಲ್ಲ ಒಳಗಡೆಯಿಂದೆಲ್ಲ ಕುಂಬಾಗಿತ್ತು. ಹಾಗೆ ಮರ ಬಿದ್ದೆ ಹೋಗಿದೆ, ಆಚೆಗಡೆಯಿಂದ ನೆಲಕ್ಕೆ ತಲುಪಿದೆ. ಇದು ನೋಡಿ, ಇದು ತೊಂಡೆಕಾಯಿ ಚಪ್ಪರ, ಇದು ಬಿದ್ದಿದೆ. ಎಲ್ಲ ಏನೋ ಒಂಥರ ಆಗಿದೆ ಮಾತ್ರ. ಇವರು ಮಾತ್ರ ಎಲ್ಲರೂ ಇದ್ದಾರೆ ಓಡಾಡಿಕೊಂಡು, ನನ್ನ ಮರಿಗಳು, ಬೆಕ್ಕುಗಳು. ದಿ ನೋಡಿ, ನನ್ನ ದಿ ಹಾಯ್ ಹಾಯ್. ಅವರು ಚಿಕ್ಕವರೆಲ್ಲ ದೊಡ್ಡ ಆಗಿದ್ದಾರೆ, ಓಡಾಡ್ತಾರೆ. ಎಲ್ಲ ತಿಂದಾಯಿತು. ಇನ್ನು ದನಗಳನ್ನು ಕರ್ಕೊಂಡು ಹೋಗಿ ಹೊರಗಡೆ ಕಟ್ಟಬೇಕು. ಹಾಗೆ ಮತ್ತು ಏನಿಲ್ಲ, ಮತ್ತು ಅಪ್ಪನನ್ನೊಂದು ಕೈಕಂಬಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಅವರಿಗೆ ಹುಷಾರಿಲ್ಲ. ಮೊನ್ನೆಯಿಂದ ನಾನು ಹೋಗೋ ದಿವಸ ಸಹ ಹುಷಾರಿದ್ರು, ಅದರ ನೆಕ್ಸ್ಟಿಂದ ಹುಷಾರಿಲ್ಲದೆ ಅದು ಈಗಲೂ ಸಹ ಹುಷಾರಿಲ್ಲ. ಮಾತ್ರೆ ತೊಗೊಳ್ತಾರೆ, ಕಡಿಮೆ ಆಗ್ತಿಲ್ಲ. ಹಾಗೆ ಮತ್ತು ತುಂಬ ಕೆಲಸ ಉಂಟು ನನಗೆ. ಹೂವಿದು ಗಿಡ ಕಟ್ ಮಾಡಲಿಕ್ಕೆ ಉಂಟು, ತುಳಸಿದು ಹೂವೆಲ್ಲ ತೆಗೆದಿಲ್ಲ, ಎಲ್ಲ ಹಾಗೆ ಉಂಟು. ಹೂವಿನ ಗಿಡದ ಕೆಳಗೆ ಹುಲ್ಲು ಬಂದಿದೆ, ಅದು ಕ್ಲೀನ್ ಮಾಡಲಿಕ್ಕೆ ಉಂಟು. ಹಾಗೆ ಅಂತೂ ನನ್ನ ಊರಿಗೆ ರೀಚ್ ಆದೆ. ಖುಷಿ ಆಗ್ತಾ ಉಂಟು, ಪೀಸ್ಫುಲ್. ಹಾಗೆ ಎಡ್ಜಸ್ಟ್ ಆಗಿದ್ದಾಳೆಲ್ಲ ಮಂಗಳ ಗೌರಿ. ಇದು ಗೊತ್ತೇ ಇರಲಿಲ್ಲ. ಯಾರಿಗೆ ಗೊತ್ತು, ಅಪ್ಪನ ತಂದು ಹಾಕಿರ್ಬೋದಲ್ವಾ. ಅಪ್ಪ ನಾನಿಲ್ಲಾದ್ರೆ ಫುಲ್ ಕೆಲಸ ಮಾಡ್ತಾರೆ. ಹಾಗೆ ಇದ್ರು. ಹೌದಾ? ಹೇಗಿದ್ದಾರೆ ಹಾಗೇನೆ ಮೊನ್ನೆಯಿಂದ. ಪುಟ್ಟಕ್ಕನನ್ನು ತೋಟದಲ್ಲಿ ಕಟ್ಟಿ ಹಾಕೋದು, ಹಾಗಾಗಿ ಇವ್ರು 3 ಬಿಡುದು. ಎಂತದ ಕಂಟೆ ಕೊಟ್ಟಿದ್ದೇನೆ, ಅವಳಿಗೊಂದು ಬಳ್ಳಿ ಹಾಕು, ಹೋಗುವ. ಒಂದು ಕಾಡು ಮಾವಿನ ಮರ ಉಂಟಂತ. ಇದು ಕಾಡು ಮಾವಿನ ಮರ ಅಲ್ಲ, ನೆಕ್ಕರೆ ಅಂತ ಹೇಳ್ತೇವೆ, ನೆಕ್ಕರೆ. ಈ ಕಳಿ ಎಲ್ಲ ಮಂಗ ಎಲ್ಲ ತಿಂದು ಹಾಕ್ತಾ ಉಂಟು. ಇದರದ್ದು ಚಟ್ನಿ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಮತ್ತು ಹಣ್ಣಾದಿ ಬಿದ್ದರೆ ಉಂಟಲ್ಲ, ಹುಳ ಬೇಗ ಆಗೋದು. ಅದು ಯಾವುದು ಮಾವು ಅಂತ ನೀವು ಹೇಳಿ ಆಯಿತಾ ನನಗೆ. ನಾವು ನೆಕ್ಕರೆ ಅಂತ ಹೇಳ್ತೇವೆ. ಮಂಗ ಎಲ್ಲ ತಿಂದು ಹಾಕ್ತಾ ಉಂಟು. ಲಾಸ್ಟ್ ಇಯರ್ ಇರಲಿಲ್ಲ ಇದರಲ್ಲಿ. ಅದರದ್ದು ನಾವು ಶಾಲೆಗೆ ಹೋಗುವಾಗ ಉಂಟಲ್ಲ, ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ಕೊಂಡೋಗಿ ಉಪ್ಪೆಲ್ಲ ತಗೊಂಡು ಹೋಗ್ತಿದ್ವಿ. ಉಪ್ಪು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ತಿಂತಿದ್ವಿ. ಬೆಳೆದ ಮಾವಿನಕಾಯಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇದೊಂಥರ ಫ್ರೇಗ್ನೆನ್ಸೇ ಚದ್ದ ಇದರದ್ದು, ಏನೋ ಒಂಥರ ಚಂದ. ಎಂತನ ನೀನು ಹಾಗೆ ಮಾಡೋದು ಗುಟಿಂಕಿ?
ಇದು ನೋಡಿ, ಇದಕ್ಕೆ ನೆಕ್ಕರೆ ಅಂತಲೇ ಹೇಳೋದಲ್ಲ ಪೂಜಾ? ನೆಕ್ಕರೆ ಕುಕ್ಕು ಒಂದು ಸಿಕ್ಕಿತು, ಒಳ್ಳೆ ಉಂಟು ಇದು. ಇದಕ್ಕಿಂತ ಗಾಯ ಮಂಗ ಹಾಳೆಲ್ಲ ಮಾಡಲಿಲ್ಲ. ಆದರೆ ಬಿದ್ದದ್ದು ಮಾತ್ರ ಮಂಗ ಬೀಳ್ಸಿಗೆ. ಮಂಗ ಬೀಳ್ಸಿದ್ರೇ ಸಿಗೋದು ನಮಗೆ. ಇಲ್ಲಿ ಇಷ್ಟು ಈ ಮರದಲ್ಲಿ ಉಂಟು. ಇನ್ನು ಇದು ಮಂಗಗಳಿಗೆ ತಿನ್ನಲಿಕ್ಕೆ, ಮನುಷ್ಯರು ಯಾರು ಹತ್ತುದೂ ಇಲ್ಲ ಕೊಯ್ಯೋದೂ ಇಲ್ಲ, ಅದೃಷ್ಟಕ್ಕೆ ಬೀಳ್ತದೆ. ತುಂಬ ಉಂಟು ಮಾತ್ರ ಈ ಸಲ. ಇವರು ನೋಡಿ ಅಂತೆ ಶುಭಿ, ಹಾಯ್. ಇಲ್ಲಿ ನೋಡಿ, ಇವರೆಲ್ಲ ದೊಡ್ಡ ಆಗಿದ್ದಾರೆ ಆಯಿತಾ. ಒಂದು ಕೈಗೆ ಸಿಗುವುದಿಲ್ಲ, ಎಲ್ಲ ಅಲ್ಲಿಂದಲ್ಲಿ ಓಡಾಡ್ತಿರ್ತದೆ. ಎಲ್ಲರೂ ಹೊರಗೆ ಆಡ್ತಿದ್ದಾರೆ ಮಕ್ಕಳು. ಈ ಇಲ್ಲಿ 3 ಉಂಟು, ಇಲ್ಲಿ 1 ಉಂಟು. ಈಗ ನನಗೆ ಸೋನಾಕ್ಷಿದು ಮರಿ ಯಾವುದು ಇವಳ್ದು ಯಾವುದು ಅಂತ ಗೊತ್ತಾಗೋದಿಲ್ಲ, ಎಲ್ಲ ಕನ್ಫ್ಯೂಷನ್ ಆಗ್ತದೆ. ಶನಕ ನೋಡಿ, ಶನಕ ನೋಡಿ, ಕಿನಿ 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 ಮಾಡ್ತುಂಟು ಮರಿಗಳೆಲ್ಲ. ಪೆಟ್ಟನ್ನು ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಮೊನ್ನೆಯಿಂದ ನನ್ನ ಮರಿಗಳನ್ನು? ಮತ್ತು ಮೊನ್ನೆ ನಾನು ಹೋದ್ದು ರೈಲಲ್ಲಿ ಒಬ್ಬಳೇ, ಬಂದದ್ದು ಕೂಡ ಒಬ್ಬಳೇ. ಕೆಲವರೆಲ್ಲ ಹೇಳ್ತಾರೆ ಎಂಥ ಸೇಫಾ ರೈಲಲ್ಲಿ ಹೋಗೋದು ಒಬ್ಬಳೇ ಅಂತೆಲ್ಲ ಹೇಳಿ. ನನಗೆ ಎಂಥ ಪ್ರಾಬ್ಲಮ್ ಆಗಲಿಲ್ಲ. ನಾನು ಇದಕ್ಕಿಂತ ಮುಂಚೆ ಸಹ ಹೋಗಿದ್ದೇನೆ, ಇದು ಕೂಡ ಒಬ್ಬಳೇ ಹೋದ್ದು ಒಬ್ಬಳೇ ಬಂದದ್ದು. ಹಾಗಾಗಿ ಅಂಥ ಹೆದರಿಕೆ ಅಂತ ಏನಿಲ್ಲ. ಮತ್ತು ಏನಂತ ಒಂದು ಸೇಫ್ ಅಂತ ಹೇಳಿದರೆ, ಜನರಲ್ ಹಬ್ಬವನ್ನು ಬುಕ್ ಮಾಡಿದರೆ ಏನೋ ಒಂಥರ ಹೆದರಿಕೆ ಇರ್ತದೆ. ಅದಕ್ಕಿಂತ ಸ್ಲೀಪರ್ ಇಲ್ಲಾದರೆ AC ಬುಕ್ ಮಾಡಿದರೆ ಒಂದು ಸ್ವಲ್ಪ ಟಿಕೆಟ್ ಜಾಸ್ತಿ ಆಗ್ತದೆ, 1000 ಎಲ್ಲ ಆಗ್ತದೆ. ಆದರೆ ನಾವು ಸೇಫಾಗಿ ಬರ್ಬೋದು. ಮತ್ತು ಏನಂತ ಹೇಳಿದರೆ, ನಿನ್ನೆ ನನ್ನ ಪ್ಯಾಸೆಂಜರ್ ಇದ್ದರು, ಅವ್ರು ನನ್ನ ಎದುರೇ ಅವರ ವ್ಯಾಲೆಟ್ ಎಲ್ಲ ಬಿಟ್ಟು ಹೋಗ್ತಾಯಿದ್ರು. ಅಂದರೆ ಅಂಥ ಹೆದರಿಕೆ ಇಲ್ಲ, ಯಾರು ಕೊಂಡು ಹೋಗ್ತಾರೆ ಅಥವಾ ಯಾರಾದರೂ ಕದೀತಾರೆ ಅಂತೇಳಿ ಏನು ಹೆದರಿಕೆ ಇಲ್ಲ. ಮತ್ತು ರೈಲಲ್ಲೇ ಚಾರ್ಜರ್, ಫೋನ್ ಚಾರ್ಜ್ ಮಾಡ್ಕೊಳ್ಬೋದು. ಮತ್ತು ಫುಡ್ ಕೂಡ ಇದಿರ್ತದೆ. ನಾನು ಫುಡ್ಡಿದು ಆರ್ಡರ್ ಅಂದರೆ ಟಿಕೆಟಲ್ಲಿ ಬುಕ್ ಮಾಡಿರಲಿಲ್ಲ. ಮತ್ತು ಅದು ಏನೋ ಫುಡ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರು ನನ್ನ ಪ್ಯಾಸೆಂಜರ್ ಕೂಡ ಹೇಳಿದರು ಚೆನ್ನಾಗಿಲ್ಲ ಫುಡ್ ಅಂತ. ಹಾಗಾಗಿ ಒಳ್ಳೆಯದಾಯಿತು ನಾನು ಆರ್ಡರ್ ಮಾಡಿದ್ದು. ಮತ್ತು ಏನಂತ ಹೇಳಿದರೆ, ರತ್ನಗಿರಿಗೆ ಹೋಗಲಿಕ್ಕೆ ಟ್ರೈನ್ ಟಿಕೆಟ್ ಬಹುಶಃ 873 ಏನೋ ಅನಿಸ್ತದೆ ಅಷ್ಟೇ, 900 ಒಳಗೆ. ಅದು ಸ್ಲೀಪರ್ ಕೋಚಿಗೆ. ACಗಾದರೆ 1000 ಎಲ್ಲ ಆಗ್ತದೆ. ಹಾಗೆ ಅದು ಮೊನ್ನೆ ಒಬ್ಬರು ಕೇಳಿದ್ರು, 1-2 ಕಮೆಂಟ್ ಇತ್ತು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೆಲವರೆಲ್ಲ ಹಾಕಿದ್ರು. ಹಾಗಾಗಿ ಹೇಳಿದ್ದು ನಾನು, ನೀವು ಯಾರಾದರೂ ಸೋಲೋ ಟ್ರಿಪ್ ಹೋಗೋದು ಅಂತಾದರೆ ಗರ್ಲ್ಸಿಗೆ ಹೇಳೋದು, ನೀವು ಅದೇ ಸ್ಲೀಪರ್ ಕೋಚಿಗಾದರೆ AC ಬುಕ್ ಮಾಡಿ ಹೋಗ್ಬೋದು. ಅದರಲ್ಲಿ ಅಂಥ ಏನಿಲ್ಲ. ಮತ್ತು TCಗಳು ಬರ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಸೇಫಾಗಿ ಹೋಗಿ ಬರ್ಬೋದು. ನಾನು ಕೂಡ ಸೇಫಾಗಿ ಹೋಗಿ ಬಂದೆ. ಇವರು ನೋಡಿ, ನಾನು ಅಪ್ಪನನ್ನು ಕರ್ಕೊಂಡು ಹೋಗಲಿಕ್ಕೆ ಹೊರಟು ಬಂದಿದ್ದೇನೆ. ಎಲ್ಲರೂ ಇಲ್ಲೇ ಇದ್ದಾರೆ. ಟಿಂಕಿ, ಚುಬ್ಬಣ್ಣ, ಇವನು ಶಿನಿಕಾ, ಚುಬ್ಬಕ್ಕಿ, ಜಮಿಕಾ. ಅಪ್ಪ ಹೊರಟಾಯ್ತು, ಈಗ ಹೋಗೋದು. ನಾನು ಮತ್ತು ಅಪ್ಪ ಅವರನ್ನು ಕೈ ಕಂಬಕ್ಕೆ ಬಿಡೋದು. ಅವರು ಹಾಸ್ಪಿಟಲಿಗೆ ಹೋಗಿ ಮೆಡಿಸಿನ್ ತಗೊಂಡು ಬರ್ತಾರೆ. ಅವರನ್ನು ಬಿಡ್ಕೊಡ್ಲಿಕ್ಕೆ ನೋಡಿ ಯಾರು ಬರ್ತಿದ್ದಾಳೆ ಅಂತ, ಜಮ್ಮಿ. ಮೇಸ್ರಿಡು ಬಂದರು, ಮೇಸ್ರಿಡು. ಓಟ್ ಹಾಕಲಿಕ್ಕೆ ಹೋಗುವಾಗ ಮತದಾರರ ಮಾಹಿತಿ ತಗೊಂಡು ಹೋಗ್ಬೇಕಾಗ್ತದಲ್ಲ, ಅದು ನಂಗೆ ಸಿಕ್ಕಿತ್ತು. ಅಂಗನವಾಡಿಯಲ್ಲಿ ಕೊಟ್ಟರು, ಅದನ್ನು ತಗೊಂಡು ಬಂದೆ. ಹತ್ತಿರದಿಂದೆಲ್ಲ ತೋರಿಸಿದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ತದೆ, ಅದಕ್ಕೆ ದೂರದಿಂದಲೇ ತೋರಿಸ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿ ಅಡ್ರೆಸ್ ಎಲ್ಲ ಇರ್ತದಲ್ಲ, ಸೊ ಅದು ಕೇರ್ಫುಲ್ ಆಗಿರಬೇಕಾಗ್ತದೆ. ಯೂಟ್ಯೂಬ್ ಅವರೇ ಅದನ್ನು ಎಂಥ ವಿಡಿಯೋವನ್ನು ಡಿಲೀಟ್ ಮಾಡ್ತಾರೆ. ಹಾಗೆ ಹೋಗುವ ಶುಭಮ್ಮ ಕೂಯಣ್ಣ. ನಾನು ಮಹಾರಾಷ್ಟ್ರಕ್ಕೆ ಹೋದ ಮೇಲಿಂದ ತುಂಬ ಜನರದು ಹೈಯೆಸ್ಟ್ ಕ್ವಶನ್ ಬಂದದ್ದು, ನಿಮ್ಮದು ಭಾವನನ್ನು ತೋರಿಸಿ, ನಿಮ್ಮ ಭಾವ ಎಂತ ಮಾಡೋದು, ನಿಮ್ಮ ಭಾವ ಎಲ್ಲಿದ್ದಾರೆ, ಅಕ್ಕನ ಗಂಡ ಎಂತ ಮಾಡೋದು, ಅಕ್ಕನ ಗಂಡನನ್ನು ತೋರಿಸಿ, ಇಷ್ಟೆಲ್ಲ ಕಮೆಂಟ್ಸ್ ಬಂದಿದೆ. ನಾನು ಮೊನ್ನೆಯಿಂದ ಯಾಕೆ ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ, ನನಗೆ ಅದು ಹೇಳಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಅದು ಅಕ್ಕನ ಎದುರು ಹೇಳೋದು ಅಂತ ಹೇಳಿದರೆ ಸಹ ಒಂದು ಬೇಜಾರು. ಏನಂತ ಹೇಳಿದರೆ, ನನ್ನದು ಭಾವ 3 ಇಯರ್ಸ್ ಬ್ಯಾಕ್ ಬ್ಲಡ್ ಕ್ಯಾನ್ಸರಿಂದ ಡೆತ್ ಆಗಿದ್ದಾರೆ. ಸೊ ಅಲ್ಲಿಂದ ನನ್ನ ಅಕ್ಕನೇ ಅವರ ಮಗನನ್ನು ಇಂಡಿಪೆಂಡೆಂಟಾಗಿ, ಅಕ್ಕ ಕೂಡ ಜಾಬಿಗೆ ಹೋಗ್ತಾ ಅವನನ್ನು ಓದಿಸ್ತಿದ್ದಾಳೆ. ಸೊ ಅವಳಿಗಿನ್ನೂ ಎಂತ ಬೇಜಾರಾಯಿತು ಕೇಳಿ ಅಂತ ಹೇಳಿ ಅನುಕಂಪ ತೋರಿಸಬೇಡಿ. ಅವಳು ಏನೇ ಹೇಳಿ, ನನಗೆ ಅವಳೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಜಾಸ್ತಿ. ಯಾಕಂತ ಹೇಳಿದರೆ, ಅದು ಸಹ ನಮಗೆ ಗೊತ್ತಿಲ್ಲದ ಊರು, ಅಲ್ಲಿ ಜಾಬ್ ಮಾಡ್ತಾ ಮಗನನ್ನು ಓದಿಸ್ತಿದ್ದಾಳೆ, ಮನೆ ಮೇಂಟೈನ್ ಮಾಡ್ತಾಳೆ, ಎಲ್ಲ ಕೂಡ ವರ್ಕ್ ಮಾಡ್ತಾ ಮ್ಯಾನೇಜ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಈ ಅನುಕಂಪ ಬೇಡ ಅಂತ ಹೇಳಿ ನಾನು ಮೊನ್ನೆಯಿಂದ ಹೇಳಲಿಲ್ಲ. ನನಗೆ ಸಹ ಹೇಳಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂತೇಳಿದರೆ ಅದು ಬೇಜಾರದ ವಿಷಯ. ಹಾಗೆ ಅದು ನಾನು ಇಲ್ಲಿ ಬಂದ ಮೇಲೆ ಹೇಳಿದ್ದು, ಅಲ್ಲಿ ಹೇಳಲಿಕ್ಕೂ ಧೈರ್ಯ ಇರಲಿಲ್ಲ ನನಗೆ. ಹಾಗೆ
ಯಾ, ಇದು ನನ್ನ ದೊಡ್ಡ ಭಾವ. ನಿಮಗೆ ಪಿಕ್ಕಲ್ಲಿ ಮಾತ್ರ ಸಾಧ್ಯ ಅಂತ ತೋರಿಸ್ಲಿಕ್ಕೆ, ಇನ್ನು ಮುಂದೆ ಅವರು ಇಲ್ಲಲ್ಲ, ಹಾಗಾಗಿ ಪಿಕ್ಕಲ್ಲಿ ತೋರಿಸ್ತಿದ್ದೇನೆ. ಮತ್ತು ಏನಂತ ಹೇಳಿದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ನಾನು ಓದಬೇಕಾದ್ರೆ ಎಲ್ಲಕ್ಕೂ ಕೂಡ. ನನಗೆ 10th ಒಳ್ಳೆ ಸ್ಕೋರ್ ಬಂದಾಗ ಎಷ್ಟು ಖುಷಿ ಪಟ್ಟಿದ್ರು ಅಂತ ಹೇಳಿದ್ರೆ, ಅವರು ಕೆಲಸದವ್ರ ಹತ್ರ ಇದ್ದವ್ರ ಹತ್ರ ಎಲ್ಲ ಹೇಳಿ ಓಡಾಡಿದ್ದಾರೆ. ಮತ್ತು ಮನೇಲಿ ಇದ್ದದ್ದು ಅಕ್ಕನ ಮಾಮಿ ಮತ್ತು ಮಾಮ ಇಬ್ಬರೇ ಇದ್ದದ್ದು, ಬೇರೆ ಯಾರು ಇರಲಿಲ್ಲ. ಏನಂತ ಹೇಳಿದರೆ, ಇವರು ಚೆನ್ನಾಗಿ ಓಡಾಡ್ತೆಲ್ಲ ಇರಬೇಕಾದ್ರೆ ನಮ್ಮ ಹತ್ರ ಫೋನೇ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋ, ಫೋಟೋ ತಗೊಳ್ಳುವ ಅಂತ ಹೇಳಲಿಕ್ಕೆ. ಅವ್ರದ್ದು ಇದು ಕ್ಯಾನ್ಸಲ್ ಆದಮೇಲೆ ನಮ್ಮ ಹತ್ರ ಫೋನ್ ಇತ್ತು, ಆವಾಗ ಹೋಗಲಿಕ್ಕೂ ಆಗಿರಲಿಲ್ಲ. ಮತ್ತೇನಂತ ಹೇಳಿದರೆ, ಹಾಗೆ ಪೇಷಂಟ್ ಆಗಿರುವಾಗ ಅವ್ರ ಹತ್ರ ಹೇಗೆ ಮಾತಾಡೋದು, ಹೇಗೆ ಫೋಟೋ ತಗೊಳ್ಳೋದಲ್ವಾ, ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಹೆದರ್ತಿದ್ದೆ, ಚಿಕ್ಕ ಇದ್ದಲ್ಲ ಅಂಥೇಳಿ, ದೊಡ್ಡ ಭಾವ ಅಂಥೇಳಿ. ನಮ್ಮನ್ನು ನಮ್ಮ ಎಜುಕೇಷನ್ ಬಗ್ಗೆ ಮತ್ತು ಹೇಗೆ ಉಂಟು ದನ ತೋಟ ಅದನ್ನ ಬಗ್ಗೆ ವಿಚಾರಿಸ್ತಿದ್ರು, ಅಷ್ಟೇ ಮೆಮೊರಿ ಇರೋದು. ಮತ್ತು ಗುಡ್ ಹಾರ್ಟೆಡ್ ಪರ್ಸನ್. ನಾನೀಗ ಒಂದು ವೇಳೆ ಯೂಟ್ಯೂಬ್ ಮಾಡ್ತಿದ್ದೇನೆ, ಇದರಲ್ಲಿ ಅರ್ನ್ ಮಾಡ್ತಿದ್ದೇನೆ ಅಂತ ಒಂದು ವೇಳೆ ಗೊತ್ತಾಗಿದ್ರು ಉಂಟಲ್ಲ, ತುಂಬ ಖುಷಿ ಪಟ್ಟಿರೋರು. ನಮ್ಮ ಮನೆಯಲ್ಲಿ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ಆಗ್ತಾಯಿಲ್ಲ, ಅದು ಕೂಡ ಇವರೇ ಕೊಟ್ಟ ಗಿಫ್ಟ್. ಚಕ್ಕ ಇವತ್ತು ಹೋಗೋದು, ನಾನು ಬಂದದ್ದು, ಚಾರ್ಜ್ ತಗೊಂಡದ್ದು, ಇವಳು ಹೊರಡೋದು, ಎಲ್ಲ ಪ್ಯಾಕಿಂಗ್ ಮಾಡಿಡ್ತಾ ಇದ್ದಾಳೆ. ಮಧ್ಯಾಹ್ನ ಮೇಲಿಂದ ಹೊರಡ್ದು ಮಾತ್ರ. ಹೇಗೆ ಕೊಂಡೋಗ್ತಾಳೆ. ನನಗೆ ಮೊನ್ನೆ ಮಹಾರಾಷ್ಟ್ರದಿಂದ ಬರುವಾಗಲೇ ಸಾಕಾಗಿದೆ, ಒಂದು ಬ್ಯಾಗು, ಒಂದು ಚೀಲ ನಿಲ್ಲಿಸ್ಕೊಂಡು ಬರೋ ಅಷ್ಟರಲ್ಲಿ. ಹುಚ್ಚ ಹೊರಟ್ಲು. ಹಾಂ, ಸುಮಾರುಂಟು. ಹೇಗೆ ಅವಳು ಬಸ್ ಹತ್ತೋ ತನಕ ಅವಳನ್ನಲ್ಲಿ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಗೆ ಬಿಡ್ತೀರಲ್ಲ, ಅವ್ರಿಗೆ ಬಸ್ ಇದ್ದರೆ ಅದರೊಳಗೆ ಹಾಕಿಬಿಡಿ ಆಯಿತಾ? ಹಾಂ, ಲಗೇಜನ್ನು ಆಯಿತು. ಹುಚ್ಚ ಬರ್ತಾಳೆ ನೋಟಿಗೆ. ಆಯಿತು, ಆಯಿತು. ಜೆಮ್ಸ್ ತಿಂದಿನ ಬಾಯ್ ಬಾಯ್ ಅನ್ನು ಪುಟ್ಟು ಟಾಟಾ. ಟೀ ಟೈಮ್. ಎಷ್ಟು ಸಮಯ ಆಗಿತ್ತು ನಾನು ಕಣ್ಣ ಚಾ ಕುಡಿಯೋದೆ. ಇವರೆಲ್ಲ ಇದ್ದಾರೆ ಚಾ ಕುಡಿಲಿಕ್ಕೆ. ಇವರು ನೋಡಿ, ಪಿಲ್ಲೆಗಳು ಬರ್ತಾರೆ. ಎಂಥ ಹೆಸರು ಸಹ ಇಟ್ಟಿಲ್ಲ ನಾನು ಇವರಿಗೆ. ಡಿಂಗ ಟೇಂಗ ಅಂತ ಕರೆದ್ರು ಗೊತ್ತಾಗೋದಿಲ್ಲ ಇವರಿಗೆ. ಅನ್ನಷ್ಟಕ್ಕೆ ಇದ್ದಾರೆ ಓಡಾಡ್ಕೊಂಡು. ಅವರಿಗಿಬ್ಬರಿಗೆ ಹಾಕಿ ಆಯಿತು ರಸ್ಕು. ಈಗ ಇವರಿಗೂ ಅಭ್ಯಾಸ ಆಗಿದೆ ಅನಿಸ್ತದೆ, ನನಗೆ ಗೊತ್ತಿಲ್ಲ. ಚಾಕೆ ಬಂದು ಕೂತದ್ದು ನೋಡಿ ಅದು. ಅವನದು ಆಯಿತು ವಾಟರ್ ಥೆರಪಿ. ಓಡಿದ್ರಿಬ್ರು. ಚಹಾ ಎಲ್ಲ ಕುಡ್ದಾಗಿ ತೋಟಕ್ಕೆ ಬಂದೆ. ಅಪ್ಪ ಹೇಳಿದರು ಇದು ಕೊಕ್ಕ ಸುಮಾರು ಉಂಟು, ಕೊಯ್ಯಿ ಅಂತೇಳಿ. ಹಾಗೆ ಕೊಯ್ಲಿಕ್ಕೆ ಬಂದು ನೋಡಿದ್ರೆ 2 ಕೊಕ್ಕ ಸಿಕ್ಕಿತ್ತು. ಇನ್ನೂ 2 ಗಿಡ ಉಂಟಲ್ಲ, ನೋಡುವ ಅದರಲ್ಲಿ ಉಂಟಾ ಅಂತ. ಅಂದರೆ ಸುಮ್ಮನೆ ಹಣ್ಣಾಗಿ ವೇಸ್ಟ್ ಆಗುವ ಬದಲು ಕೊಡುವ ಅಂತ. ಹಾಗೆ ನೋಡುವ ಎಂತ ಅಂತ, ಎಷ್ಟು ಸಿಗ್ತದೆ ಅಂತ ನೋಡುವ. ಇದು ನನ್ನ ದೀಪೆ, ಅವಳು ಸಹ ಒಟ್ಟಿಗೆ ಬಂದಿದ್ದಾಳೆ ನನ್ನೊಟ್ಟಿಗೆ. ನಮ್ಮದು ಬೇಲಿಂದ ಹೊರಗೆ ಸಹ ಕೊಕ್ಕ ಗಿಡ ಉಂಟಾಯ್ತಾ. ಅದು ನಮ್ಮಲ್ಲಿದೆ, ಅಲ್ಲಿ ಹೊರಗೆ ಆದ್ದು. ಅದರಲ್ಲಿ ಒಂದಿತ್ತು, ಅದು ಹಣ್ಣಾಗಿದೆ. ನನಗೆ ಎತ್ತಲಿಕ್ಕಿಲ್ಲ, ನಾನು ಕೊಕ್ಕೆ ತರಬೇಕಷ್ಟೇ. ಅಲ್ಲಿಂಟು ನೋಡಿ ಕೊಕ್ಕೋ ಸಿಕ್ಕಿತ್ತು. ಸರ್ಕಸ್ ಮಾಡಿ ಒಂದು ಕೊಕ್ಕ ಹಣ್ಣು ಸಿಕ್ಕಿತ್ತು. ನಾನು ಮೊನ್ನೆ ಚಪ್ಪಕ್ಕೆ ಬಂದಿಲ್ಲಲ್ಲ, ಆಗ ಇಲ್ಲಿ ಬಂದಿದ್ದೆವು ದನ ಕಟ್ಟಲಿಕ್ಕೆ. ಆಗ ನೋಡಿದ್ದೆ, ಅಂದಾಜಿಗೆ ಬಂದದ್ದು ನೋಡಿದರೆ ಹಣ್ಣಾಗಿದೆ. ಕೊಕ್ಕೋ ಇಷ್ಟೇ ಸಿಕ್ಕಿತಾ ಇದೆ. ಎಷ್ಟು ಉಂಟು? 2, 4, 6 ಕೊಕ್ಕೋ. ಇದರಲ್ಲಿ 1 kg ಇರ್ಬೋದಾ ಅಂತ, 1.5 kg ಹೀಗೆ ಇರ್ಬೋದು. 1 kgಗೆ ಎಷ್ಟು 240 ಉಂಟಂತೆಲ್ಲ. ನೋಡುವ, ನಾಳೆ ಕೊಟ್ಟು ಗೊತ್ತಾಗ್ತದೆ ಎಷ್ಟು ಅಂತ. ನನಗೆ ಇದನ್ನು ಇಷ್ಟನ್ನು ಕ್ಲೀನ್ ಮಾಡಿ ಆಯ್ತು ಇವತ್ತು, ಹುಲ್ಲು ತೆಗೆದು. ಯಾಕಂದರೆ ನಾಳೆ ಗೊಬ್ಬರ ತೆಗಿಯೋರು ಬರ್ತಾರಂತೆ, ಹಾಗೆ ಅವ್ರ ಹತ್ರ ಗೊಬ್ಬರ ಕೂಡ ಹಾಕಿಸ್ಕೊಳ್ಳುವ ಹೂವಿನ ಗಿಡಕ್ಕೆ ಅಂಥೇಳಿ. ಕತ್ಲಾಯಿತು, ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಇವಾಗ ಗಂಟೆ ಎಷ್ಟಾಯಿತು ಗೊತ್ತುಂಟು? 6:45 ಕಳೀತು. ನಂದು ವರ್ಕ್ ಆಗಬೇಕಾದ್ರೆ ಎಷ್ಟೊತ್ತಾಯಿತು ಹಾಗೆ.